ಗೌಡ್ರೆ ನೀವ್ ಮಾತಾಡಿ. ಎಲ್ಲಾ ಏರಿಯಾದವರು ಬಂದ್ರಲ್ಲಪ್ಪ. ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ನಮ್ಮನ್ನ ಪ್ರಪಂಚದಲ್ಲಿ ಇವನು. ಸುಳ್ಳು ಹೇಳಲ್ಲ, ಅದಕ್ಕೆ ಸುಳ್ಳು ಹೇಳಕ್ ಬರ್ತಾ ಇಲ್ಲ ನಮ್ಗೆ. ಹೌದಾ? ಹುಡುಗರ ಚೀಟೆ ಹಾಕ್ಬೇಕಾಗುತ್ತೆ. ಗಿಲ್ಲಿ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ. ನಾವು ಉತ್ತರ ಕರ್ನಾಟಕದವರು, ಸೊ ನಿಮ್ಮ ಓಣ ಅಂತ. ಸರಿ ಡೈರೆಕ್ಷನ್ ಆಕ್ಷನ್. ಉಪಾಧ್ಯಕ್ಷ ನೋಡ್ರಿ ನಮ್ಮ ಹುಡುಗಿನ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರುಣಾಸ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂದರೆ, ಸೊ ನಾನೊಂದು ಕೆಲವೊಂದು ಫನ್ನಿ ಕ್ವಶನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಜನಗಳ ಹತ್ರ ಕೇಳ್ತೀನಿ. ಸೊ ಅವರ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಬನ್ನಿ. ಹಾಯ್, ನಿಮ್ಮ ಹೆಸರು? ಪವಿತ್ರ. ನಿಮ್ಮದು? ಶ್ರೇಯಾ. ನಿಮ್ಮ ಹೆಸರು? ಕೃತಿ. ನಿಮ್ಮ ಹೆಸರು? ನಿಮ್ಮದು? ಓಕೆ, ನೀವೆಲ್ಲ ಬಿಗ್ ಬಾಸ್ ನೋಡ್ತೀರಾ? ಸೊ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ತಗಿಲಿಲ್ಲ ಅಂದ್ರೆ ನಾನು ಗಂಟಲಿಂಗ ಶಿವಲಿಂಗನೇ ಅಲ್ಲ ನಾನು. ಸೊ ಗಿಲ್ಲಿ ಬಿಟ್ರೆ ಯಾರು ಕೇಳಿದ್ರು ಗಿಲ್ಲಿ 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 ಅಂತ ಇದ್ದಾರೆ. ಗಿಲ್ಲಿ ಬಿಟ್ರೆ ಯಾರು ಇಷ್ಟ? ಕಾವ್ಯ ಇಷ್ಟ. ಸೊ ಅಶ್ವಿನಿ ಅವ್ರು ಇಷ್ಟ ಇಲ್ವಾ? ನೀವೇನಾರು ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ. ಏನ್ರಿ ಇವಾಗ ಏನ್ರಿ ಮಾಡ್ತೀರಾ? ಬೇಡ ಅಂತ ಯಾಕೆ? ನೀವೇನೇ ಹೇಳಿ ಅಧ್ಯಕ್ಷರೇ, ನಿಮ್ ಹುಡುಗಿ ಬಾರಿ ಇಂಟೆಲಿಜೆಂಟ್. ಹೆಂಗಂತೀರಾ? ಅವಳು ಚೆನ್ನಾಗಿ ಕಾಣಿಸ್ಬೇಕು ಅಂತ ಪಕ್ಕದಲ್ಲದ ಸ್ಕ್ರಾಪ್ ಹಾಕಿ ಓಡಾಡ್ತಾವಳೆ. ಎಸ್. ನೋಡ್ಬಿಡ್ತೀನಿ ನನ್ನ ಮಗನೇ, ಅಲ್ಲೇ ನಿಂತ್ಕೊ ಬಂದೆ. ಅಯ್ಯೋ ಕಚ್ಚಿಸ್ಬಿಟ್ಟ. ಅಶ್ವಿನಿ ಅವ್ರು ಯಾಕೆ ಇಷ್ಟ ಇಲ್ಲ ಅಂತ? ಜಗಳ ಗಂಟಿ ಅಂತನಾ? ಬೇಗ ಒಪ್ಕೊಳ್ಳಲ್ಲ. ಸೊ ಅಶ್ವಿನಿ ಅವ್ರು ಇಷ್ಟ ಇಲ್ಲ. ಸೊ ಗೆಲ್ಬೇಕಂದ್ರೆ ಗಿಲ್ಲಿನೇನಾ? ನೀವೆಲ್ಲ ಬೆಸ್ಟ್ ಫ್ರೆಂಡ್ಸಾ? ಸೊ ನಿಮ್ ಬೆಸ್ಟ್ ಫ್ರೆಂಡ್ಸ್ಗೆ ಬೈಬೇಕು ಅಂದ್ರೆ ಒಂದು 3 ವರ್ಡ್ಸ್ ಯಾವ್ದು ಯೂಸ್ ಮಾಡ್ತೀರಾ? ನಾವು ಉತ್ತರ ಕರ್ನಾಟಕದವರು, ಸೊ ನಿಮ್ಮ ಓಣ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಯಾವ್ದಾರು ಒಂದು 3 ಬೈಗುಳ ಹೇಳ್ಬಿಡ್ರಿ ನಿಮ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ. ಎಲ್ಲ ಬಿಟ್ಕೊಂಡು ಹಾಕ್ಬೇಕಾಗುತ್ತೆ. ತುಂಬಾ ಒಳ್ಳೆಗಳ ಸ್ವಲ್ಪ ತಲೆಗೇಟಾಗದಷ್ಟೇ. ಬಿಗ್ ಸೌಂಡ್ ಹಾಕ್ಬೇಕಂತೆ. ಈಗ ನೀವು ತಿರ್ಗಾನಾಗ್ತೀರ. ಹಲ್ಕಟ್. ಆಮೇಲೆ ಏನ್ ಸ್ಪೆಷಲ್ ಆಗಿ ಏನ್ ಬೈತೀರಾ? ಅದ್ ನಿಮ್ಮವನ ಅನ್ನೋದು ಸ್ಪೆಷಲ್ ನಿಮ್ ಅದ್ ಬಿಟ್ರೆ ಹಲ್ಕಟ್ ಬಿಟ್ರೆ ಹಡ್ಬಿಟ್ಟಿ ಅಂತಾರೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವಾಗ ಹುಡುಗಿರ್ ಚೀಟ್ ಮಾಡೋದು ಜಾಸ್ತಿನಾ, ಹುಡುಗರು ಚೀಟ್ ಮಾಡೋದು ಜಾಸ್ತಿನಾ ಅಷ್ಟೇ. ಸೊ ನೀವೇನ್ ಹೇಳ್ತೀರಾ? ಹುಡುಗರೇ ಚೀಟೆ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಹುಡುಗರೇ ಚೀಟೆ ಮಾಡಿ. ಹೆಂಗಂತ ಹೇಳ್ತೀರಾ? ಹೊಸ ಹುಡುಗಿ ಬಂದ್ಮೇಲೆ ಹಳೆ ಹುಡುಗಿನ ಹಳೆ ಹುಡುಗಿನ ಬಿಟ್ಟೋಗ್ಬಿಡ್ತಾರೆ. ಓಕೆ, ಅದೊಂದಾಯ್ತು. ಅದು ಬಿಟ್ರೆ ಬೇರೆ? ಅದು ಬಿಟ್ರೆ ಅಂದ್ರೆ ಎಲ್ಲ ಹೇಳೋದು ಹೆಂಗಂದ್ರೆ ಹುಡುಗಿರೇ ಚೀಟರ್ಸು, ಹುಡುಗಿರೇ ಎಲ್ಲ ಚೀಟ್ ಮಾಡ್ಕೊಂಡೆಲ್ಲ ಹೋಗೋದು ಅನ್ಕೊಂಡು ಅವ್ರಿಗೆ ಹುಡುಗರು ನಿಯತ್ತಾಗಿ ಲವ್ ಮಾಡಿದ್ರೆ ಹುಡುಗಿರು ಯಾವತ್ತೂ ಚೀಟ್ ಮಾಡಲ್ಲ. ಹಂಗಂತ ಅವ್ರು ನಿಯತ್ತಾಗಿರೋ ಅಂತಾನೆ ಹುಡುಗಿರು ಚೀಟ್ ಮಾಡೋದಷ್ಟೇ. ಬ್ಲಾಕ್ ಮ್ಯಾಜಿಕ್ ಅಂತಾರೆ ಬೆಳಗ್ಗೆ ಅವರಲ್ಲ, ಅವ್ರ ಅವತ್ತು ಕೈ ಕೊಡ್ತಾರೆ ಅಲ್ವಾ? ಹುಡುಗರೇ ಕೈ ಕೊಡೋದು ಜಾಸ್ತಿ, ನೆನ್ಸ್ಕೊಳ್ಳಿ. ಜಾಸ್ತಿ ನಿಜ. ನೀವು ಹಂಗ ಅನ್ನೋಷ್ಟು ಒಳ್ಳೆಯವರ ನೀವು ಅಲ್ವಾ? ನಿಮ್ದು ನೀವೇನ್ ಹೇಳ್ತೀರಾ? ಹುಡುಗರೇ ಚೀಟ್ ಮಾಡೋದು ಜಾಸ್ತಿನಾ? ಅಷ್ಟೇ, ಹುಡುಗರೇ ಚೀಟ್ ಮಾಡೋದು ಜಾಸ್ತಿ. ಮತ್ತೆ ಮಾತಾಡಂಗಿಲ್ಲ. ನಾನು ಏನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೀವೀಗ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀರಾ. ಸೊ ನೀವು ಬಸ್ಗೋಸ್ಕರ ನಿಂತಿರ್ತೀರಾ, ಇಲ್ಲ ಬಸ್ಸೇ ನಿಮ್ಗೋಸ್ಕರ ಕಾಯ್ಕೊಂಡು ಬರ್ತಿರತ್ತಾ? ಒಂದ್ ರೀತಿ ನೋಡಿದ್ರೆ ಬಸ್ಸೇ ನಮ್ಗೋಸ್ಕರ ಕಾಯ್ತಿರುತ್ತೆ. ಯಾಕಂದ್ರೆ ನಮ್ಗೆ ನಿಜ ಕಾಲೇಜ್ಗೆ ಹೋಗಕ್ ಮನಸ್ಸಿರಲ್ಲ, ಬಸ್ ಬಂತಲ್ಲ ಅಂತ ಹತ್ಕೊಂಡು ಹೋಗ್ತೀವಿ ಅಷ್ಟೇ. ಸರ್ ನಿಮ್ಮ ಹೆಸರು? ಸಿದ್ದು. ಸರ್ ನಿಮ್ಮ ಹೆಸರು? ಪ್ರಸನ್ನ. ಓಕೆ, ನಾನು ಇವಾಗ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ. ನಿಮ್ಗೆ ಏನ್ ಗೊತ್ತಿದೆ ಅದು ಆನ್ಸರ್ ಮಾಡಿ. ಓಕೆ, ಸೊ ನೀವು ಬಿಗ್ ಬಾಸ್ ನೋಡ್ತೀರಾ? ನಾನು ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ? ಗಿಲ್ಲಿ ಬಿಟ್ರೆ ಕಾವ್ಯನಾ? ನಿಮ್ಗೆ ಸರ್? ನಮ್ಗೆ ಯಾರು ಇಷ್ಟ ಇಲ್ಲ. ಯಾಕೆ ಬಿಗ್ ಬಾಸ್ ನೋಡಲ್ಲ ನೀವು? ನಮಗೆ ನಮ್ಮ ಮನೆಯವರೇ ಇಷ್ಟ. ಇದ್ಯಾವ್ದು ಹೊಸ ಪ್ರತಿಭೆ? ಓಕೆ, ಇವಾಗ ಗಿಲ್ಲಿ ಯಾಕೆ ಇಷ್ಟ ನಿಮ್ಗೆ? ಗಿಲ್ಲಿ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ. ವಾಹ್, ಇದಪ್ಪ ಇನ್ನೊಂಚೂರು ಹಾಳು ಮಾಡೋದನ್ನ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ.
ಇವರು ಅಶ್ವಿನಿ ಗೌಡ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಗೌಡ ಬಗ್ಗೆ ಕಿರ್ಚಾಡೋದ್ ಬಿಟ್ರೆ ಅವ್ರ ಬಗ್ಗೆ ಏನೂ ಇಲ್ಲ. ಬರೀ ಕಿರ್ಚಾಡೋದೊಂದೈತೆ. ಅವ್ರ ಮೇಲೆ ಇವ್ರ ಮೇಲೆ ಟೆರರ್ ಕೊಡ್ತಾ ಇದೆ. ಇವಾಗ ನೆಕ್ಸ್ಟ್ ಕ್ವಶನ್ ನಿಮ್ದು. ಓಕೆ, ಒಂದ್ 3 ಸುಳ್ಳು ಹೇಳಿ ಅಂದ್ರೆ ಯಾವ ಸುಳ್ಳೆಲ್ಲ ಹೇಳ್ತೀರಾ ನೀವು? ಕೋಟಿ ಕುಳ ನಾನು, ಅದೇ ಒಂದ್ ದೊಡ್ಡ ಸುಳ್ಳು ನಮ್ದು. ಸರ್ ನೀವ್ ಹೇಳೋದಾದ್ರೆ? ಬಾಯ್ ಬಿಟ್ಟದೆಲ್ಲ ಸುಳ್ಳು. ನಿಜ ಅಂತ ಏನ್ ಹೇಳೋದ? ಅಲ್ಟಿ ನೀವು ಚೆನ್ನಾಗಿ ಹೇಳ್ತೀರಾ ನೋಡಿ. ಅಲ್ಲ, ನಿಜ ಹೇಳಿದ್ರೆ ಯಾರು ನಂಬಲ್ಲ. ಅದಕ್ಕೆ ಸುಳ್ಳು ಹೇಳಿದ್ರೆ ನಂಬ್ತಾರೆ. ಸುಳ್ಳು ಮಾತಾಡ್ಬೇಕು. ಆಮೇಲೆ 2 ಸುಳ್ಳು ಬಾಕಿ ಇದೆ. ಫೋನ್ ಮಾಡ್ಬಿಟ್ಟು ಈಗ ಇಲ್ಲೇ 5 ನಿಮಿಷ ಬಂದ ಅಂತ ಹೇಳೋದು. ಅದೊಂದು ನಮ್ ಸುಳ್ಳು. ಇಲ್ಲೇ 5 ನಿಮಿಷ ಬಂದ್ವಿ. ಎದುರುಗಡೆ ನಿಂತೀವಿ ನೋಡ್ರಿ. 5 ನಿಮಿಷ ಬಂದಿ ಅಂತ ಹೇಳಿ ಅರ್ಧ ಗಂಟೆ ಅವರು ಬರಲ್ಲ, ಅದೊಂದು ಸುಳ್ಳು. ಅದೊಂದು ದೊಡ್ಡ ಸುಳ್ಳು. ನೀವ್ ಎಷ್ಟು ಇನ್ನೋಸೆಂಟ್ ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ನಿಮ್ ಸುಳ್ಳು ಹೇಳಕ್ಕೂ ಬರ್ತಾ ಇಲ್ಲ ನೋಡಿ. ಅಯ್ಯೋ ಅವನ ಕಚ್ಕೋತು. ಸುಳ್ಳು ಹೇಳಲ್ಲ, ಅದಕ್ಕೆ ಸುಳ್ಳು ಹೇಳಕ್ ಬರ್ತಾ ಇಲ್ಲ ನಮ್ಗೆ. ಹೌದಾ? ಓ, ದಯವಿಟ್ಟು ಹೇಳೋದೆಲ್ಲ ಸುಳ್ಳು. ಹೇಳೋದು ಸುಳ್ಳು. ಅದು ಯಾವ ಟೈಮಲ್ಲಿ ಏನ್ ಹೇಳ್ಬೇಕು ಅದು ಸುಳ್ಳಾಗಿ ಹೇಳ್ತೀವಿ. ನಿಮ್ ಫ್ರೆಂಡ್ ಹೇಳ್ತಾರೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬಾರ್ಗ್ ಹೋಗೋಣ ಬಾ ಅಂತಾರೆ. ಈ ಕಡೆ ನಿಮ್ ಹುಡುಗಿ ಫೋನ್ ಮಾಡ್ಕೊಂಡು ಹೇಳ್ತಾರೆ, ಚಿನ್ನಿ ಟೆಂಪಲ್ಗೆ ಹೋಗೋಣ ಬಾ ಅಂತಾಳೆ. ಸೊ ನೀವ್ ಎರಡರಲ್ಲಿ ಯಾವ ಚಾಯ್ಸ್ ಮಾಡ್ತೀರಾ? ಯೋಚನೆ ಮಾಡಿ ಗ್ಯಾಪ್ ಇಸ್ಕೊಂಡು ಕರೆಕ್ಟ್ ಆಗಿ ಹೇಳಪ್ಪ. ಡೌಟ್ ಇರಬಾರ್ದು, ಕರೆಕ್ಟ್ ಆಗಿ ಹೇಳು. ಈ ಸದ್ಯ ಇರೋ ಪೂರ್ತಕ್ಕೆ ಹುಡುಗಿ ಜೊತೆ ದೇವಸ್ಥಾನಕ್ಕೆ ಹುಡುಗಿ ಜೊತೆ. ನೀವಾದ್ರೆ ಬಾರ್ಗ್ ಹೋಗ್ತೀವಿ. ಸರ್ ನೀವೇನ್ ಸರ್ ಇಲ್ಲಿ? ಹೆಂಗಿದ್ರು ಬಯಸ್ಕೊಳ ತಪ್ಪಲ್ಲ. ಒಟ್ಟಿಗೆ ಬಯಸ್ಕೊಳ್ಳೋದು. ದೇವಸ್ಥಾನಕ್ಕೆ ಹೋದ್ರು ಬಯಸ್ಕೋಬೇಕು. ಹೋಗ್ಬೇಕಾದ್ರೆ ಸಂಜೆ ಒಂದೇ ಸತಿ ಬಯಸ್ಕೊಳ್ಳೋದು. ಲವ್ ಅಂದ್ರೆ ಏನು? ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂದ್ರೆ ವೇಸ್ಟ್. ವರ್ಸ್ಟ್. ಸೂಪರ್ ಅಲ್ಲ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ನಿಮ್ ಪ್ರಕಾರ ಪ್ರೀತಿ ಅಂದ್ರೆ? ಪ್ರೀತಿ ಮನಸಾರೆ ನೋಡೋರಿ ಪ್ರೀತಿ. ಆ ಕಣ್ಣಿಂದ ಇದು ಮಾಡ್ತಾರಲ್ವ ಅವರು, ಅಂದ ನೋಡ್ಕೊಂಡ್ ಮಾಡೋದಲ್ಲ ಪ್ರೀತಿ ಅಲ್ಲ. ಮನಸಾರೆ ಅವ್ರಿಗೆ ಒಂದು ಮೆಚ್ಚಿಕೊಂಡು ಪ್ರೀತಿ ಮಾಡ್ತೀವಲ್ವ, ಅದು ಪ್ರೀತಿ. ನಂಗೆ ಇಂಥ ಹುಡುಗ ಸಿಗ್ಬಾರ್ದೆ. ಹೇಳಕ್ ಮಾತ್ರ ಆಗುತ್ತೆ, ರಿಯಲ್ ಲೈಫ್ ಅಲ್ಲಿ ಆಗಲ್ಲ ಅಂತೀರಾ? ಹೌದಾ? ರಿಯಲ್ ಲೈಫ್ ಅಲ್ಲಿ ಅನುಭವಿಸ್ತಾ ಇದೀನಿ, ಪ್ರೀತಿ ಮಾಡಿದೀನಿ, ಈಗಾದ್ರೂ ಅನುಭವಿಸ್ತಾ ಇದೀನಿ. ಓಕೆ, ನೀವು ಲವ್ ಮಾಡಿದೀರಾ ಅಂತ ಹೇಳಿದ್ರಲ್ವಾ, ಸೊ ಮನೇಲೆಲ್ಲ ಒಪ್ಪಿದಾರಾ? ಒಪ್ಪಿದ್ದಾರೆ. ಹಾಗಾದ್ರೆ ಸದ್ಯದಲ್ಲೇ ಮದ್ವೆ ಊಟ ಇದೆ ಅಂತ ಆಯ್ತು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಇವಾಗ ಅವ್ರು ನಿಮ್ ಫ್ರೆಂಡಾ? ಸೊ ಅಣ್ಣನಾ? ಓಕೆ, ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ, ಸರಿನಾ? ಸೊ ನಿಮ್ ಫ್ರೆಂಡಿಗೆ ಬೈಯೋದಾದ್ರೆ ನೀವು ಏನ್ ಬೈತೀರಾ? ಒಂದ್ 3 ವರ್ಡ್ ಬೈಬೇಕು. ಬೈದಾಕ್ ಬಿಡ್ಬೇಕು ಅಂದ್ರೆ ಏನ್ ಬೈತೀರಾ ಅಂತ? ಯಾಕಪ್ಪ ಹಾಕೊಡ್ತೀರಾ? ಓಕೆ, ನಿಮ್ ಹುಡುಗಿಗೆ ಏನಂತ ಹೇಳ್ತೀರಾ ಅಲ್ಲಿ ಹೇಳಿ. ನಮ್ಮ ತಾಯಿ ತರ ನಾನು ನೋಡ್ಕೊಂತ ಇದೆಯಾ, ಇದೇ ಮುಂದೆ ನಮ್ಮ ಮದುವೆ ಆದ್ಮೇಲೆ ಮುಂದೆ ಇದೇ ತರ ಇರ್ಲಿ ಅಂತ ನಾನು ಬಯಸ್ಕೊಂತೀನಿ ಅಷ್ಟೇ. ಸ್ವೀಟ್. Subscribe to Aruna Studio channel.